ಕೃಪಾಕರ, ನಿನ್ನ ಭಕ್ತನಾದ ನನ್ನನ್ನು ಉದ್ಧರಿಸು. ಓಹೋ, ಸ್ವಾಮಿಯು ನಿದ್ರಾಪರಶನಾಗಿರುವನು. ನಾನು ಕ್ಷಣಕಾಲ ವಿಶ್ರಾಂತಿ ಪಡೆಯುವೆನು. ನಗರಕ್ಕೆ ಪಾಂಡವರು ಸಿದ್ಧಗೊಂಡು ಯುದ್ಧದ ಸುದ್ದಿಯ ಶೀಘ್ರದೊಳಗೆ ಪಾಂಡವರು ಸಿದ್ಧಗೊಂಡು ಯುದ್ಧದ ಸುದ್ದಿಯ ಶೀಘ್ರದೊಳಗೆ ನನ್ನ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ನನ್ನ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆ ಭಾರತಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಭಾರತಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಆದಮ ಭೀಮನ ವಧಿಸಲು ವಿಧ ವಿಧ ಪ್ರಯೋಗವೆಸಗಿದನು. ಆದಮ ಭೀಮನ ವಧಿಸಲು ವಿಧ ವಿಧ ಪ್ರಯೋಗವೆಸಗಿದನು. ಕದಿ ಮನವನು ಎದೆಗೆಡದೆ ಮದಕರಿಯನ್ನೇ ಒಪ್ಪಿಸಲು. ಕದಿ ಮನವನು ಎದೆಗೆಡದೆ ಮದಕರಿಯನ್ನೇ ಒಪ್ಪಿಸಲು. ಮಾಧವನ ಬೆಂಬಲಿಸಿದ ಮದನ್ನ ಪಾಂಡವರ ಮನವು. ಮಾಧವನ ಬೆಂಬಲಿಸಿದರು ಮದನ್ನ ಪಾಂಡವರ ಮನವು. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು. ಕದನದಲ್ಲಿ ಮರಳು ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಭಾರತಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಭಾರತಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಇನ್ನು ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು ಈ ಚಂದ್ರಕುಲ ಚಕ್ರೇಶ್ವರನ ಛಲ ಮತ್ತು ಬಲವನ್ನು ಈ ಜಗತ್ತಿಗೆ ತೋರ್ಪಡಿಸಲು ಸಾಕ್ಷಿಯಾಗಿರುವುದು. ಮುಂದಿನ ಮಹಾಯುದ್ಧ ಆ ಪಾಂಡವರಾದರೂ ಈ ರಾಜ್ಯವನ್ನಾಳಲು ಅಸಮರ್ಥರು. ಇನ್ನು ಅವರಿಗೆ ಅರ್ಧ ರಾಜ್ಯ ಅದು ಸಾಧ್ಯವಿಲ್ಲದ ಮಾತು. ಅವರು ನನ್ನಂತ ಗಂಡುಗಳಿಗಳೇ ಆಗಿದ್ದರೆ ನನ್ನೊಡನೆ ಹೋರಾಡಿ ರಾಜ್ಯ ಲಕ್ಷ್ಮಿಯನ್ನು ವಶಪಡಿಸಿಕೊಳ್ಳಲಿ. ಇಲ್ಲವಾದರೆ ಪುನಃ ಕಾಡಿಗೋಗಲಿ. ಛಲ ತಟ್ಟು ಮಾಡುವೆ ಯುದ್ಧ. ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಹಾಗಾಗದೆ ಛಲವನ್ನು ಬಿಡುವುದಿಲ್ಲ, ನೆಲವನ್ನು ಕೊಡುವುದಿಲ್ಲ ಈ ಚಂದ್ರಕುಲ ಚಕ್ರೇಶ್ವರ. ಕೃಷ್ಣ ಅರ್ಜುನನು ನನಗಿಂತ ಮೊದಲೇ ದ್ವಾರಕಾ ನಗರವನ್ನು ಪ್ರವೇಶಿಸುವಂತೆ ಕಾಣುವುದು. ಇರಲಿ ಅರ್ಜುನ, ಈ ನಿನ್ನ ತಂತ್ರವನ್ನು ಕ್ಷಣಾರ್ಧದಲ್ಲಿ ಭೇದಿಸಿ ನಾನು ನಿನಗಿಂತ ಮೊದಲೇ ದ್ವಾರಕಾ ನಗರವನ್ನು ಪ್ರವೇಶಿಸಿ ಗುರುಬಲರಾಮರ ಸಹಿತ ಯಾದವ ಅಕ್ಷಣಿ ಸೈನ್ಯವನ್ನು ಪಡೆದುಕೊಂಡೇ ಬರುವೆನು. ಯಾದವರು ಘನ ಸೈನ್ಯವು ಸುಲಭದಿ ಮಣಿಸುವ ಶಸ್ತ್ರಗಳ ಯಾದವರು ಘನ ಸೈನ್ಯವು ಸುಲಭದಿ ಮಣಿಸುವ ಶಸ್ತ್ರಗಳ ಎನ್ನಚವಾದ ವೈಭವನು ಭೀಮನು ಎನ್ನಚವಾದ ವಾಮದೈವನು ಭೀಮನು ಮಧ್ಯಮ ಪಾಂಡವ ಪಾರ್ಥನವದಿ ಮಿತ್ರ ಕರ್ಣ ಭಕ್ತಿ ಕಲ್ಪನವ ಮಧ್ಯಮ ಪಾಂಡವ ಪಾರ್ಥನವದಿ ಮಿತ್ರ ಕರ್ಣ ಭಕ್ತಿ ಕಲ್ಪನವ ಗುರು ಸಿಂಹಾಸನದಲ್ಲಿ ಕುಳಿತು ನಿರುತವು ಹರಿಸದಿ ದೊರೆಯ ನೋಡಲು ಗುರು ಸಿಂಹಾಸನದಲ್ಲಿ ಕುಳಿತು ನಿರುತವು ಹರಿಸದಿ ದೊರೆಯಲು ಭಾರತಿ ನಾವು ತೆರಳುವೆ ದ್ವಾರಕಾ ನಗರ
நாம் ತೆರಳುವೆ ಬರದಿ நாம் ತೆರಳುವೆ ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ ಪಾಂಡವರೈವರ ಪ್ರಾಣವು ನೀನು ಕೃಷ್ಣ ಪಾಂಡವರೈವರ ಪ್ರಾಣವು ನೀನು ಪರಮ ದಯಾಕರ ಪಡೆಯನಗ ಭಯವ ಪರಮಾತ್ಮ ಪರಮ ದಯಾಕರ ಪಡೆಯನಗ ಭಯವ ಜೀವವು ನೀನೆಂದು ನಂಬಿಯೇನಯ್ಯ ಜೀವವು ನೀನೆಂದು ನಂಬಿಯೇನಯ್ಯ ಕರುನಾಡು ಕೃಪೆ ತೋರಿ ಕನಿಕರಿಸೋ ಹರಿ ಕರುನಾಡು ಕೃಪೆ ತೋರಿ ಕನಿಕರಿಸೋ ಹರಿ ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದರು ಪರಮಾತ್ಮನ ಕೃಪೆಯು ನಮ್ಮ ಮೇಲೆ ಬಾರಲೇ ಇಲ್ಲವಲ್ಲ. ಅಣ್ಣನ ಆಜ್ಞೆಯಂತೆ ನಾನೀಗಲೇ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆದು ಬರುತ್ತೇನೆ. ಅರಣ್ಯವಾಸ ಅವರ ಜ್ಞಾನುಸಾರಗಿ ಅರಣ್ಯವಾಸ ಅವರ ಜ್ಞಾನದಿ ನಾವು ಕಳೆದೆವು ದೇವ ಕೃಷ್ಣ ಆನಂದದಿ ನಾವು ಕಳೆದೆವು ದೇವ ಅಮರರಾದ ಪಾಂಡವರಿಗೆ ನೀ ಅಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜವ ದೊರಕಿಸೋ ದೇವ ಧರ್ಮದಿ ರಾಜವ ದೊರಕಿಸೋ ದೇವ ಕರುನಾಡು ಕೃಪೆ ತೋರಿ ಕನಿಕರಿಸೋ ಹರಿ ಕರುನಾಡು ಕೃಪೆ ತೋರಿ ಕನಿಕರಿಸೋ ಹರಿ ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ ಕೃಷ್ಣ ಶ್ರೀ ಹರಿ ಏನಿ ಭವನದ ಶೃಂಗಾರ ವೈಭವ ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲ ಚರಿಯವಾಗಿದೆ ಏನಿ ಭವನದ ವೈಭವ ನೋಡಲ ನಂದವಾಗಿದೆ ನೋಡಲು ಮಂದವಾಗಿ ಏನಿ ಭವನದ ವೈಭವ ನೋಡಲ ಚರ್ಯವಾಗಿ ಏನಿ ಭವನದ ವೈಭವ ಮೇನುಗುತ್ತ ರಂಗ ಪಕ್ಷಿಗಳಿಗೆ ನಗುತ್ತಿವೆ ಮುತ್ತು ಮಾಣಿಕ್ಯರಂತ ಹೇಗೆ
ವೈಭವ ನೋಡಲು ನಂದವಾಗಿದೆ ನೋಡಲು ನಂದವಾಗಿ ಏನಿ ಪವನದ ವೈಭವ 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 ಚಿತ್ರಕಲೆಗಳ ವೈಭವ ಏನಿ ಭವನದ ಶೃಂಗಾರ ವೈಭವ ಎಂದು ಎಲ್ಲಿಯೂ ಕಾಣದಂತ ಚಿತ್ರ ವಿಚಿತ್ರವಾದ ದೃಶ್ಯಗಳಿಂದ ಅಲಂಕೃತವಾಗಿ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಬೆಳಗುತ್ತಿದೆಯಲ್ಲ ಈ ಮಾಧವನ ಭವನ ಭಾವಪರವಶನಾದೆನು ಎತ್ತ ನೋಡಿದ ರಕ್ತ ಮುತ್ತು ರಕ್ತಗಳನ್ನು ತೋರುತ್ತಿರುವ ಈ ಶಿಲಾ ಬಾಲಕಿಯರ ಭಾವಭಂಗಿಯನ್ನು ತೋರಿ ಓರ ನೋಟವ ಮೀರಿ ಸುಪ್ತ ಶರೀರವನ್ನು ಬಡಿದಪ್ಪಿಸುವಂತ ಈ ಶಿಲಾ ಬಾಲಕಿಯರ ಭಾವಭಂಗಿಯ ತೋರಿ ಓರ ನೋಟವನ್ನು ಸುಪ್ತ ಶರೀರವನ್ನು ಬಡಿದಪ್ಪಿಸುವಂತ ಈ ಮಾಯಾಂಗನೇರ ಕಡೆಗಣ್ಣಿನ ಕುಡಿ ನೋಟದ ಬಲೆಯಲ್ಲಿ ಅವನೇ ಇವರ ಮುಂದೆ ಸಾರಿ ಬಿಗಿದಪ್ಪದೆ ಚಂದ್ರನಂತ ಹೊಳೆವ 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 ಇಂದ್ರನಿಗೆ ಚಂದ್ರನಂತ ಹೊಳೆವ ಇಂದ್ರನಿಗೆ ಚಂದ್ರನಂತ ಹೊಳೆವ ಇಂದ್ರನಿಗೋಲ ಮಂದಹಾಸ ಬೀರಿ ಇಂದು ಎನ್ನ ಪ್ರಣಯಾನಂದಗೆ ಸೆಳೆದ ಬೋರ ಮಂದಹಾಸ ಬೀರಿ ಇಂದು ಎನ್ನನು ಪ್ರಣಯಾನಂದಗೆ ಸೆಳೆದ ಚತುರ ಸ್ವಾಗತ ಸ್ವಾಗತ ಕುರು ನಂದನ ಸ್ವಾಗತ ಸ್ವಾಗತ ಕುರು ನಂದನ ಮಾತಗ ನಾರಿಯ ಪ್ರೀತಿಯ ಕುವರ ಮಾತಗ ನಾರಿಯ ಪ್ರೀತಿಯ ಕುವರ ನದಿಯರೋ ಜಲಸಾಧಿ ಬದೀರ ನದಿಯರೋ ಜಲಸಾಧಿ ಬಚತುರ ಸ್ವಾಗತ ಸ್ವಾಗತ ಕುರುನಂದನ ಕುರುನಂದನ ಕರದಳು ಘಭಯಂ ಬಿಡುಗಿಹ ಬೀರ ಮದಿಸಿದ ಶರೀರವು ಹುಲಿಯಾಕಾರ ಕರದಳು ಘಭಯಂ ಬಿಡುಗಿಹ ಬೀರ ಮದಿಸಿದ ಶರೀರವು ಹುಲಿಯಾಕಾರ ಉರಿಮೀಸೆಯದರ ಈ ಸರದಾರ ಕೌರವ ಕೌರವ ಉರಿಮೀಸೆಯದರ ಈ ಸರದಾರ ಉರಿಮೀಸೆಯದರ ಈ ಸರದಾರ ನಡೆಯುವ ಭಂಗಿಯೋ ಬಹು ಗಂಭೀರ ನಡೆಯುವ ಭಂಗಿಯೋ ಬಹು ಗಂಭೀರ ನಡೆಯುವ ಭಂಗಿಯ ಬಹು ಗಂಭೀರ ಸ್ವಾಗತ 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 ಕುರುನಂದನ ಸ್ವಾಗತ ಸ್ವಾಗತ ಕುರುನಂದನ ಮಾತೆಗ ನಾರಿಯ ಪ್ರೀತಿಯ ಕುವರ ಮಾತೆಗ ನಾರಿಯ ಪ್ರೀತಿಯ ಕುವರ ಧತಿಯರೋ ಜಲಸ
ಮಾಯೆ. ಕೃಷ್ಣ, ಈ ನಿನ್ನ ಮಾಯಾ ಶಯನಗಾರವನ್ನು ನೋಡಿ ಬೆಳಗಾಗುವನಲ್ಲ ಈ ಛಲದಂಕವಲ್ಲ ಕೌರವೇಶ್ವರ ಸಸಾಗರ ಪುತ್ರಿಯ ಶಾಸನ ಮಾಡುತ್ತಿರುವ ವಸುಂಧರ ದೇವಿಯ ಕುವರ ಗಾಂಧಾರ ದೇವಿಯ ಗರ್ಭ ಸಂಜಾತ ಶತ್ರುವಂಶ ದುರೀಣ ಹಸ್ತಿನಾವತಿಯ ಕುರುಚಕ್ರೇಶ್ವರನ ಭವನಕ್ಕಿಂತ ಈ ನಿನ್ನ ಭವನವು ಶೋಭಾ ಭವನವೇ. ಅದು ಆಗಿರಲಿ. ಸಾತಕಿ, ಎಲ್ಲಿ ನಿಮ್ಮ ಕೃಷ್ಣನು? ರಾಜ, ಪರಮಾತ್ಮರು ನಿದ್ರಾಪರವಶನಾಗಿರುವರು. ಏನು? ಕೃಷ್ಣನು ನಿದ್ರಿಸುತ್ತಿರುವನೆ? ಕೃಷ್ಣ, ಮುಖಂದ ಮುರಾರಿ, ರಾತ್ರಿಯ ವೇಳೆಯಲ್ಲಿ ಸ್ತ್ರೀಯರನ್ನು ಸರಸ ಸಲ್ಲಾಪಾಡುವುದು, ಅವರಲ್ಲಿ ನಿದ್ರಿಸುವುದು, ರಾಜ್ಯ ಕೋಶಾದಿಗಳನ್ನೆಲ್ಲ ಅಣ್ಣನಾದ ಬಲಭದ್ರನಿಗೆ ವಹಿಸಿ ಈತನು ನಿಶ್ಚಿಂತೆಯನ್ನು ನಿದ್ರಿಸುತ್ತಿರುವುದು. ಇವನೆಂತ ನಿಶ್ಚಿಂತ ಪುರುಷನಯ. ಸಾತಕಿ, ನಿನ್ನಲ್ಲಿ ಒಂದು ಮಾತಿದೆ. ಏನದು ಕೌರವೇಶ್ವರ? ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು, ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು, ತಿಳಿಯಿತು? ಗುರುರಾಜ, ನಾವು ಪರಮಾತ್ಮನ ಅಧೀನರು. ಆತನು ಎಲ್ಲಿರುವನು ನಾವು ಅಲ್ಲಿಯೇ ಇರುವೆವು. ಸರಿಯಾದ ಮಾತು ಸಾತಕಿ. ಒಂದು ವೇಳೆ ಈ ನಿಮ್ಮ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಈ ನಿಮ್ಮ ಯಾದವ ಸೈನ್ಯ ನಮ್ಮ ಕೈ ಸೇರಿದಂತಲ್ಲವೇ? ಸಂದೇಹವಿಲ್ಲ ಗುರುರಾಜ. ಶ್ರೀ ಪರಮಾತ್ಮನು ಕ್ಷಣಕಾಲ ಎಚ್ಚರಗೊಳ್ಳುವವರೆಗೂ ಈ ಪೀಠವನ್ನು ಅಲಂಕರಿಸಿ. ಆಗಬಹುದು ಸಾತಕಿ. ಅಖಂಡ ಭರತಖಂಡಕ್ಕೆ ಚಕ್ರವರ್ತಿಯಾದ ನಾನು ಈ ಧನಾಕಾಯವನ್ನು ಪಾದದಡಿಯಲ್ಲಿ ಕುಳಿತುಕೊಳ್ಳದೆ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಸ್ಥಳ ಅದು ಶಿರೋಭಾಗದಲ್ಲಿ ಅಲ್ಲೇ ಕುಳಿತುಕೊಳ್ಳುವೆ. ಸಾತಕಿ, ಎಲ್ಲಿ ನನ್ನ ಪ್ರಾಣ ಸಖನು? ಎಲ್ಲೇ ಪ್ರಾಣ ಸಖ ಪಾರ್ಥ. ನಿನ್ನ ವಿಳಂಬನೆಯಿಂದ ಎಲ್ಲವೂ ಆಯಿತು. ಅದೋ ಓಹೋ, ಅಣ್ಣನಾದ ದುರ್ಯೋಧನು
ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿ ಫಲವಾಗಿದ್ದು ದುರ್ಯೋಧನನು ಶ್ರೀಕೃಷ್ಣನ ಸಹಾಯವನ್ನು ಪಡೆಯುವನು. ಇದಂತ ವಿಳಂಬನೆಯ ಪಾರ್ಥ. ಇದು ವಿಳಂಬನೆಯಲ್ಲ ಸಾತಕಿ, ಪಾಂಡವರ ದುರ್ದೈವ. ಅದಕ್ಕಾಗಿಯಾದರೂ ನಾವುಗಳು ಮರುಗುವುದಾದರೆ ಏಕೆ? ಕೌರವರು ಸಹ ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರು. ಅದು ನನಗೆ ಆನಂದದ ವಿಷಯವೇ. ನಾನು ಮತ್ತು 4 ಸಹೋದರರು ಪಾಂಚಾಲಿಯ ಸಹಿತ ಚಿರ ದಿನಗಳ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳಬೇಕು. ಕ್ಷಣಕಾಲ ಪರಮಾತ್ಮರು ಎಚ್ಚರಗೊಳ್ಳುವವರೆಗೂ ಈ ಪೀಠವನ್ನು ಅಲಂಕರಿಸಿ. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕಿಗೆ ಹೊರಟೆ ಎಂಬ ವರ್ತಮಾನವನ್ನು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಇಲ್ಲಿಗೆ ಮೊದಲು ಬಂದೆ. ಅಣ್ಣ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಯಲ್ಲಿ ಹೋದರೇನು? ಅವರವರ ಭಾವಾನುರೂಪವಾದ ಫಲಾನುಫಲವು ದೊರಕುವುದಲ್ಲವೇ ಸುಯೋಧನ? ಹಾಗಂತ ಸುಮ್ಮನೆ ಕೈ ಕಟ್ಟಿ ಕುಳಿತರೆ ಕಾರ್ಯ ಸಾಧನೆ ಆಗುವುದೇ ಧನಂಜಯ? ಇಂತಹ ಸಮಯದಲ್ಲಿ ಹಲವಾರು ಕಡೆ ತಿರುಗಾಡಿ ಹಲವಾರು ಸಹಾಯವನ್ನು ಪಡೆಯಬೇಕಲ್ಲವೇ? ಅಣ್ಣ, ನಾನು ಈ ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪಾದತಳದಲ್ಲಿ ಕುಳಿತು 4 ಹಿತವಚನಗಳನ್ನು ಕೇಳಿ ಹೋಗಬೇಕೆಂದ ಇಚ್ಛೆಯಿಂದ ಬಂದೆನಷ್ಟೇ. ಸರಿ ಸರಿ, ನೀನು ಯಾವ ಇಚ್ಛೆ ಆದರೆ ಈ ಸಾರಿ ಈ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು ಪಾರ್ಥ. ಒಂದು ವೇಳೆ ಸಿಕ್ಕಿಬಿದ್ದರೂ ಸರಿಯೇ, ಪುರ ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿದೆ ಎಂಬ ನಾನು ಮರ್ತಿಲ್ಲ. ಅಣ್ಣ, ನೀನು ಸಹ ಮರೆಯಬೇಡ. ನಾನು ಮರೆತಿಲ್ಲ. ಶಬರಿಗ ಭಯವ ನಿತ್ತ ಪ್ರಭುವೇ ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವತಾರೋ ಏನು ನಿನ್ನೆಯ ಲೀಲೆ ದೀನ ದಯಾಳೋ ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ ಪರಮ ಕೃಪಾಳೋ. ಅಗೆಗಳನ್ನು ಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗೋ. ಅಗೆಗಳನ್ನು ಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗೋ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವಬಂಧನ, ನೀಗಿಸು ಲೋಕದ ಭವಬಂಧನ. ಓ ಸಿಂಧು ಶಯನ ಯುಗ ಯುಗದ ಪರ್ಯಂತವೋ ನೀನೆ, ನಸು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗ ಯುಗದ ಪರ್ಯಂತವೋ ನೀನೆ, ನಸು ನಗುತ್ತಲೇ ಈ ಜಗವ ಬೆಳಗಿದೆ. ಮುನಿದಾರ್ಪದ ಅಕ್ಷಯ ಹಣಿಸಿ ಮೋಕ್ಷವ ನೀಡಿದ ತಂದೆ, ಮೃಗಮುನಿದಾರ್ಪದ ಅಕ್ಷಯ ಹಣಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧುವದನ ಸುಂದರ ವದನ, ನೀಗಿಸು ಲೋಕದ ಭವಬಂಧನ, ನೀಗಿಸು ಲೋಕದ ಭವಬಂಧನ. ಓ ಸಿಂಧು ಶಯನ. ಹೇ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಗಳನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಅರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ 7, 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮ
ಧನಂಜಯ. ಹೌದು ಪರಮಾತ್ಮ. ನೀವೆಲ್ಲರೂ ಸೌಖ್ಯವೇ? ನಿಮ್ಮ ಅನುಗ್ರಹದ ಎಲ್ಲರೂ ಸೌಖ್ಯ. ಬಂದು ಎಷ್ಟು ವೇಳೆ ಆಯ್ತು? ಕ್ಷಣಕಾಲ ಮಾತ್ರವಾಯಿತು. ಚೇಚೆ, ಈ ಚರಣದಡಿಯಲ್ಲಿ ಏಕೆ ಕುಳಿತೆ? ಪರಮಾತ್ಮ. ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸನ್ನಿಧಿ ಸ್ಥಾನ ಅದುವೇ ನನಗೆ ಮಹಾಪ್ರಸಾದವಲ್ಲವೇ? ಯಾರದು? ಓ, ಕುರುರಾಜ. ಭಾವ ಕುರುಚಕ್ರೇಶ್ವರ. ಓ, ಭಾವ ಕುರುಚಕ್ರೇಶ್ವರ. ನೀವೆಲ್ಲರೂ ಸೌಖ್ಯವೇ? ಬಂದು ಎಷ್ಟು ವೇಳೆ ಆಯಿತು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಾಯ್ತಲ್ಲ. ಭರತ ಕುಲ ಚಕ್ರವರ್ತಿಯಾದ ನೀವು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಭಾವ ಭಾಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ಬಿದ್ರ ವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಕೃಷ್ಣ ಮುಕುಂದ ಮುರಾರಿ ಎಂದು ಕೂಗಿದರು ಎಚ್ಚರಗೊಳ್ಳದ ನೀನು ಈ ನಿನ್ನ ಮಿತ್ರ ವಾರ್ತನು ಬಂದೊಡನೆ ಎಂದು ಭಾಷಣವನ್ನೇ ಬೀಗುತ್ತಿದೆಯಲ್ಲ, ನಾನು ಅರಿಯನೆ ಈ ನಿನ್ನ ಕಪಟ ನಾಟಕ. ಹಾಗೇನೂ ಇಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡೇ ಇಲ್ಲ. ಅದು ಹಾಗಿರಲಿ, ನೀವೀರ್ವರು ಏಕಕಾಲದಲ್ಲಿ ಹೇತಕ್ಕಾಗಿ ಇಲ್ಲಿಗೆ ಬಂದಿರುವಿರಿ? ಭೀಕರ ಸಂಗ್ರಾಮ ಏರ್ಪಟ್ಟಿರುವುದು, ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಲು ಕೇಳಲು ಇಲ್ಲಿಗೆ ಬಂದಿರುವೆನು. ಏನು ಯುದ್ಧವೇ? ಹೌದು. ಯುದ್ಧವು ಎಂತ ಅನರ್ಥಕಾರಿ ಎಂಬುದನ್ನು ನೀನು ಬಲ್ಲೆಯ? ದುರ್ಯೋಧನ, ಪಾರ್ಥ, ಪರಮಾತ್ಮ, ರಾಜ್ಯ ಗದ್ದುಗೆಯ ಮಹದಾಶೆಯಿಂದ ಯುದ್ಧದ ಅಮಲೇರಿ ಬಾವ. ರಾಜ್ಯ ಗದ್ದುಗೆಯ ಮಹದಾಶೆಯಿಂದ ಯುದ್ಧದ ಅಮಲೇರಿ ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರು ಪಾಂಡವರೆಂದರಿತೆಯ ಭಾವ. ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡಿದು ನಾರಿ ಮುತ್ತೈದೆಯರು ಮಾಂಗಲ್ಯಗಳನ್ನು ಕಿತ್ತೆಸೆದು ರಕ್ತದ ಮಡವಿನ ಹುಡುಕಾಡ ತೊಡಗುವರು. ತಮ್ಮ ಪತಿಪುತ್ರರ ಶವಗಳಂ ರಕ್ತದ ಮಡವಿನೋ ಹುಡುಕಾಡ ತೊಡಗುವರು. ತಮ್ಮ ಪತಿಪುತ್ರರ ಶವಗಳಂ. ದುರ್ಯೋಧನ, ಪಾರ್ಥ, ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಯಾರಲ್ಲಿ ಸ್ಥಿರವಾಗುಳಿದಿರದು. ಗಮನಿಸಿ ದೊಡ್ಡ ಸಮಾಧಾನ ಕಾಂಬುದು. ಗಮನಿಸಿ ದೊಡ್ಡ ಸಮಾಧಾನ ಕಾಂಬುದು. ಧರಣಿ ನಾರಿಯಾರನ್ನು ವರಿಸಿಹಳು. ಧರಣಿ ನಾರಿಯಾರನ್ನು ವರಿಸಿಹಳು. ಯಾರೊಡನೆ ಸಮಾಗಮ ಬಯಸಿದಳು. ಯಾರೊಡನೆ ಸಮಾಗಮ ಬಯಸಿದಳು ಎಂಬ ವಿಚಾರವ ಅನುಸರಿಸು. ಪಾರ್ಥ,
ದುರ್ಯೋಧನ, ಕೃಷ್ಣ, ಈ ಧರಣಿ ನಾರಿಯು ಶಾಶ್ವತವಾಗಿ ಯಾರನ್ನೂ ಒಲಿದವಳಲ್ಲ. ಯುದ್ಧವೆಂಬುದು ಪ್ರಜಾಕ್ಷೋಭೆ, ಬಹುಜನರ ನಾಶ. ದಾಯಾದಿಗಳಾದ ನೀವು ಅನ್ಯೋನ್ಯ ಮನೋಭಾವದಿಂದ ಇರಬೇಕೆಂಬುದೇ ಈ ಯಾದವರ ಅಪೇಕ್ಷೆ. ಸಹೋದರರಾದ ನೀವುಗಳು ಕೇವಲ ರಾಜ್ಯದಾಸೆಗಾಗಿ ಒಡೆದಾಡಿ ಮಡಿದರೆಂಬ ಅಪಕೀರ್ತಿಗೆ ಗುರಿಯಾಗದಿರು. ನನ್ನ ಮಾತನ್ನು ನಿಧಾನವಾಗಿ ಆಲೋಚಿಸು ಕುರು ರಾಜ. ಕೃಷ್ಣ, ನಾನು ನಿನ್ನ ಉಪದೇಶವನ್ನು ಕೇಳಲು ಇಲ್ಲಿಗೆ ಬಂದವನಲ್ಲ. ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗೂ. ನಿನ್ನ ಉಪದೇಶವನ್ನು ನಿಲ್ಲಿಸಿ ನಾನು ಬಂದ ಕಾರ್ಯವನ್ನು ಇಲ್ಲಿಗೆ ಬಂದ ನನ್ನ ಕಾರ್ಯವನ್ನು ಸಾಧಿಸು. ಪಾರ್ಥ, ಕೇಳಿದೆ ನಿಮ್ಮಣ್ಣ ನಾಡುತ್ತಿರುವ ಮಾತುಗಳನ್ನ. ನೀನು ಸಹ ಈ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಂತೆ ತೋರುತ್ತಿದೆ. ಇಂತಹ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿ ಮೊದಲು ನನ್ನ ಮೇಲೆ ಬಿದ್ದುದರಿಂದ ನೀನು ನಮ್ಮೀರ್ವರೆಗೂ ಸರಿಸಮನಾದ ಬಂದು ಮೊದಲು ನಿನ್ನ ಬಳಿಗೆ ಯಾರು ಬಂದರು ಅವರ ಧರ್ಮ. ನೀನು ನ್ಯಾಯ ಗುಣಶೀಲನು ಆದ ನೀನು ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ನೀನು ಆ ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ಬಾವ, ನೀನು ಮೊದಲೇ ಬಂದೆ ಎಂಬುದರಲ್ಲಿ ನನಗೆ ಸ್ವಲ್ಪವೂ ಸಂಶಯವಿಲ್ಲ. ಮಧ್ಯಾವ ವಿಚಾರದಲ್ಲಿ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಕಂಡದ್ದು ಪಾರ್ಥನನ್ನ. ಕಂಡ ಮಾತ್ರಕ್ಕೆ ಅವನಾದರೂ ನಿನಗಿಂತ ವಯಸ್ಸಿನಲ್ಲಿ ಚಿಕ್ಕವನು. ಇರಬಹುದು. ಮೊದಲು ಕೇಳಿ ಪಡೆದುಕೊಳ್ಳುವ ಅಧಿಕಾರ ಆತನಿಗಿರುವುದು. ಚೂಡಾಮಣಿ ಅಪೇಕ್ಷಿಸುವೆ. ಎಂತ ನಿಶ್ಚಿಂತನು ಬಾವ, ಕೃಷ್ಣ, ಯೋಚಿಸಿದರು. ನಾನು ನಿಮ್ಮಿರುವರಿಗೂ ಸಹಾಯ ಮಾಡುವೆನು. ಹೀಗೆ ಕೇಳಿ, ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲಭದ್ರ ಸಹಿತ ಯಾದವ ಅಕ್ಷೋಣಿ ಸೈನ್ಯದಳ ಒಂದು ಕಡೆ, ನಿರಸ್ತ್ರನು ಯುದ್ಧ ವಿಮುಖನೂ ಆದ ನಾನೊಂದು ಕಡೆ. ಪಾರ್ಥ, ಪರಮಾತ್ಮ, ಇವೆರಡರಲ್ಲಿ ನಿನಗಾವುದು ಬೇಕು? ಎದೆಕುಲ ಚೂಡಾಮಣಿ ನಾನು ನಿನ್ನೆ ಅಪೇಕ್ಷಿಸಿ. ಸತಾಸ್ತು. ನಿರಸ್ತನು ನಿರೋಹಿದನು ಈತನಿಂದ ನನಗಾಗಬೇಕಾದ ಪ್ರಯೋಜನ. ಕೃಷ್ಣ, ದುರ್ಯೋಧನ, ಯುದ್ಧದಲ್ಲಿ ಆಯುಧಗಳನ್ನು ಧರಿಸುವುದಿಲ್ಲವೇ? ಖಂಡಿತವಾಗಿಯೂ ಇಲ್ಲ. ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೇ? ಖಂಡಿತವಾಗಿಯೂ ಇಲ್ಲ. ಹಾಗಾದರೆ ಪಾಂಡವರ ರಕ್ಷಣಾ ಬರುವುದು ನೀನೇ ವಹಿಸು. ಗುರು ಬಲರಾಮರ ಸಹಿತ ಯಾದವ ಆಜ್ಞಾನಿದ್ದೇವೆ ನನಗಿರಲಿ. ನಡೆ ನಡೆ, ಸೈನ್ಯಕ್ಕೆ ಆಜ್ಞಾನ ಮಾಡು. ನಡೆ ಬಾವ, ನಡೆ. ನಿನ್ನ ಸಾಮರ್ಥ್ಯಕ್ಕೆ ಅನುಗುಣವಾದದ್ದನ್ನು ಪಡೆದುಕೊಂಡೆ. ನಡೆ ಬಾವ, ನಡೆ. ಪಾರ್ಥ, ಬಲ ಕಪಟ ನಾಟಕ ಸೂತ್ರಧಾರಿ ಈ ನಿನ್ನ ಕಂಚನೆ ಈ ನಿನ್ನ ಭಕ್ತರನ್ನು ಎಚ್ಚರಿಸುತ್ತಲೇ ಗೋಪಾಲ. ಆದರೂ ಬಾಧಕವಿಲ್ಲ. ನೀನು ನಿನ್ನ ಕಂಚನ್ನ ಕಪಟ ಮೋಸ. ನೀನು ನಿನ್ನ ಕಂಚನ್ನ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಾಣಯ ಅಮರ ಪ್ರಚಂಡ ರಕ್ಷಕೋ ತಾಂಡವ ಪ್ರಳಯ ಸಿಂಹನಾಥ ಚತುರ ಪೂರವೇಶ್ವರ ರಾಜಧರ್ಮ ಖರಕ್ಕ ಸಹಿತವ ನೋಡುವೆನು ನಿನ್ನ ಪಂಥ ತಂತ್ರನಿ ಗುಣ ಅವತಾರ ಪುರುಷ ಮೊಕಂದ. ಕೃಷ್ಣ, ನೀನು ಬಹುಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಹುಮವತೆಯನ್ನು, ಅದರಲ್ಲಿಯೂ ಈ ಪಾರ್ಥನು ನಿನ್ನ ಪ್ರಾಣಸಕ. ಹೀಗಿರುವಲ್ಲಿ ನಾನು ನಿಮ್ಮೊಡನೆ ಬೆರೆಯುವುದಾದರೂ ಹೇಗೆ? ನಾವೇ ಬೇರೆಯಾದವು, ಆದರೂ ಬಾಧಕವಿಲ್ಲ ಮುಕುಂದ. ಯುದ್ಧದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷ
ಕಾದಾಡುವುದಿಲ್ಲವೆಂದು ವಚನವನ್ನು ಕೊಟ್ಟಿರಲಿ. ವಚನ ಭ್ರಷ್ಟನಾದೆಯೋ ಎಚ್ಚರ. ಭಾವ, ಮಾಡಿದ ಪ್ರತಿಜ್ಞೆಯನ್ನು ಹಾಡಿದ ಮಾತನ್ನು ಎಂದಾದರೂ ಮರೆಯುವುದಂತೆ? ಕೃಷ್ಣ, ಒಳಸಂಚು ಪರಿಸ್ಥಿತಿ ಎಂದು ಇಗ್ಗಬೇಡ. ಮುಂದೆ ನನ್ನ ನಿನ್ನ ಭೇಟಿ ರಣರಂಗದಲ್ಲಿ. ರಣರಂಗದಲ್ಲಿ ಆಗ ತೋರುವೆಯಂತೆ ಈ ನಿನ್ನ ಪಾಂಡವರ 7 ಅಕ್ಷರಿಗಳ ಬಲಾಬಲವನ್ನು ಆದೇನು ಬರುವೆನು. ಮನದಿ ನನ್ನ ಇಚ್ಛೆ ಪೂರೈಸಲು ಅಚ್ಯುತಾನಂದನಂ ಮೆಚ್ಚಿಸಿದೆ. ಬಿಚ್ಚು ಮನದಿ ನನ್ನ ಇಚ್ಛೆ ಪೂರೈಸಲು ಅಚ್ಯುತಾನಂದನಂ ಮೆಚ್ಚಿಸಿದೆ. ಸಿಂಧು ಶಯನ ಇಲ್ಲ ವ್ರತವೇರಿದೊಡೆ ಕೃಪಾತನಾಗುವೆನು. ಸಿಂಧು ಶಯನ ಇಲ್ಲ ವ್ರತವೇರಿದೊಡೆ ಒಂದುವೆ ಜಯದ ಪತಾಕೆಯನ್ನು. ಇಂದು ಮಹಾ ಶುಭೋದಯದ ದಿನ ಮುಕುಂದನ ಅಭಯ ಪ್ರಸಾದಿಸಿ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆ ಸರಿ. ಆರ್ಯವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವಾದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಇಲ್ಲಿಗೆ ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಬಲರಂಗೇಳುವ ಪುಂಡರ ನಾಲಿಗೆ ತೊಂಡರಿಸಿ ಪಾಂಡವರನ್ನು ದುರ್ಬಲರೆಂದೇಳುವ ಪುಂಡರ ನಾಲಿಗೆ ತೊಂಡರಿಸಿ ಗಂಡಗಲಿಗಳೆಂದು ಹೊಗಳಿಕೊಳ್ಳುವ ಸಣ್ಣ ಕೌರವರ ಗುಂಡಿಗೆ ಸೇರಿ ಗಂಡಗಲಿಗಳೆಂದು ಹೊಗಳಿಕೊಳ್ಳುವ ಸಣ್ಣ ಕೌರವರ ಗುಂಡಿಗೆ ಸೇರಿ ಪಾಂಡವರ ದೋಗಂಟತನವನ್ನು ವರದ ಕಂಡಗಳು ನಾವು ತೋರುವೆವು. ಪಾಂಡವರ ದೋಗಂಟತನವನ್ನು ಭರತ ಕಂಡದೊಳು ನಾವು ತೋರುವೆವು. ಇಂದು ಮಹಾ ಶುಭೋದಯದ ದಿನ ಮುಕುಂದನ ಅಭಯ ಪ್ರಸಾದಿಸಿ. ಇಂದು ಮಹಾ ಶುಭೋದಯದ ದಿನ ಮುಕುಂದನ ಅಭಯ ಪ್ರಸಾದಿಸಿದ. ಮುಕುಂದನ ಅಭಯ ಪ್ರಸಾದಿಸಿದ. ಮುಕುಂದನ ಅಭಯ ಪ್ರಸಾದಿಸಿದ. ಇಂದಿಗೆ ನಾದಂಗೆನಾವೆನು. ಪರಮಾತ್ಮ ಪಾರ್ಥ, ಪರಮಾತ್ಮ ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದಲೇ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ ಕಿರೀಟಿ. ಹರಿತವಾದ ಖಡ್ಗವನ್ನು ಬಿಸಿಟ್ಟು ಹೊರೆಯನ್ನಾಶ್ರಯಿಸಿದ ಮಂದ ಮತಿಗಳಂತೆ ಮುಂದೆ ರಣಧುರಂಧರ ಮರೆಯುವ ಅಣ್ಣ ಬಲಭದ್ರ ಸಹಿತ ಯಾದವ ಅಕ್ಷೋಣಿ ಸೈನ್ಯವನ್ನು ಕೇಳಿಕೊಳ್ಳದೆ ನಿರಸ್ತ್ರನು ಯುದ್ಧ ವಿಮುಖನೂ ಆದ ನನ್ನನ್ನು ಹೇಗೆ ಕೇಳಿಕೊಂಡೆ ಪಾರ್ಥ? ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ಕೃಪಾಕರ. ಪಾರ್ಥ, ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಗರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನು ಆದ ನೀನು ನನ್ನ ರಥದ ನಿಯಮವನ್ನು ನೇಮಿಸು. ಈ ನಿನ್ನ ವರದಾಸ್ತಗಳು ನನ್ನ ರಥಾಶ್ರುಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವನ ಜೀವನದ ವಿಶ್ರಾಂತಿಯು, ಧರ್ಮದ ಚಿರಪುಟದಲ್ಲಿ ಪುಣ್ಯವು ಪ್ರತಿಷ್ಠಾಪನೆಯಾಗುವುದನ್ನು ನೋಡುವುದು ನೀನಲ್ಲವೇ ನನ್ನ ಭಾಗ್ಯದ ದೇವ. ಪಾರ್ಥ, ಪರಮಾತ್ಮ, ದೇವರು ದೇವರು ಎಂದು ನನ್ನನ್ನು ಇಷ್ಟೊಂದು ಹೊಗಳಿವೆಯಲ್ಲ, ಅಂತಹ ದೈವತ್ವದ ಮಹಿಮೆಯನ್ನು ನನ್ನಲ್ಲೇನು ಕಂಡೆ ಪಾರ್ಥ? ಕೃಷ್ಣ, ನನ್ನ ನಿನ್ನಲ್ಲಿ ಇಂದ್ರಜಾಲವೇಕೆ? ಮಾಧವ ನಿನ್ನ ನಯನದಿ, ಮಾಧವ ನಿನ್ನ
ನಿನ್ನಯ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ನಡೆ, ಇಲ್ಲಿ ನಡೆದ ಶುಭ ಸಮಾಚಾರವನ್ನ ಭೀಮ ಧರ್ಮವರ್ಗಳಿಗೆ ತಿಳಿಸು. ಆಜ್ಞೆ ಮಾಧವ. ಉಪಾಯವಿಲ್ಲ ಪ್ರೇಯಸಿ, ಯುದ್ಧವಿಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇಲ್ಲಿಯವರೆಗೂ ಎಲ್ಲಿಯೂ ನಡೆಯದಂತಹ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಣಿ ಸೈನ್ಯದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಣಿ ಸೈನ್ಯದಳ. ಯುದ್ಧ ಮುಗಿದ ಮೇಲೆ ಈ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಬದುಕುಳಿಯುವರೋ? ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ ಪ್ರೇಯಸಿ. ಪ್ರಭು, ಈ ಮಾನವ ಲೋಕವನ್ನು ಪ್ರಳಯ ವರ್ತದಿಂದ ಆವರಿಸಬೇಕಾದರೆ ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳಲೇಕೆ? ಶಾಂತಿ ಸಂಧಾನಕ್ಕಾಗಿ ಏಕೆ ಪ್ರಯತ್ನಿಸಬಾರದು? ಪ್ರೇಯಸಿ, ಶಾಂತಿ ಸಂಧಾನದಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ. ಪುರಾತನ ಹಳಿವೆ, ನೂತನ ಆವಿಷ್ಕಾರ. ಯುದ್ಧವಿಂದು ಅನಿವಾರ್ಯ. ಈ ಯುದ್ಧದಲ್ಲಿ ನಾನೊಂದು ಹೊಸ ಜಗತ್ತೊಂದು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠತೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆದು ಪುಣ್ಯ ಬೀಜವೊಂದು ನೆಡುವನು. ಆ ಬೀಜವು ಅಂಕುರಿಸಿ ಮರವಾಗಿ ಮಾನವರಿಗೆ
ದರ್ಶನ, ವಿಜ್ಞಾನ, ರಾಜನೀತಿ ಮುಂತಾದ ಅನರ್ಘ ಫಲಪುಷ್ಪಗಳನ್ನು ಕೊಡುವುದು ಪ್ರೇಯಸಿ. ಸ್ವಾಮಿ, ಈ ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿಯಂತೆ ದೃಷ್ಟಿ ಮಾತ್ರದಿಂದ ಇಡೀ ಜಡ ಜಗತ್ತನ್ನೇ ಜೀವಂತವಾಗಿ ಮಾಡಬಲ್ಲ ನೀವು ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಆದರೂ ಏಕಿದೇವ? ಪ್ರೇಯಸಿ, ಕಾಳ ಸರ್ಪವು ಕಚ್ಚಿದವರನ್ನ ಮೃತ್ಯು ಮುಖದಿಂದ ಪಾರು ಮಾಡಬೇಕಾದರೆ ವಿಷ ಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತು ಮತ್ತಾವ ಉಪಾಯವಿಲ್ಲ. ಆರ್ಯವರ್ತಕ್ಕೀಗ ಅಂತ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸೂರ್ಯದಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮದ ರೋಗವು ಅಂಕುರಿಸಿದೆ. ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಪರಮಾತ್ಮ, ತಾವು ಶಾಂತಿ ಸಂಧಾನಕ್ಕಾಗಿ ಮತ್ತೊಮ್ಮೆ ಪ್ರಯತ್ನಿಸಿ. ಇಲ್ಲವಾದರೆ ಈ ಘೋರ ಹತ್ಯಾಕಾಂಡವು ಎಂದಿಗೂ ನಿಲ್ಲುವುದಿಲ್ಲ ಪ್ರಭು. ಪ್ರೇಯಸಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುತ್ತೇನೆ. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಸಹ ವಿಫಲವಾಗುವುದು ಪ್ರೇಯಸಿ. ಸಾಗರವ ಒಲವಿನ ಪ್ರಣಯದ ಕಾವ್ಯವ ಒಲವಿನ ವೀಣೆಯ ಪ್ರಣಯದ ಕಾವಿಲೆಯ ಆಡುತ್ತ ನೀನೆ ಒಲವಿನ ವೀಣೆಯ ಪ್ರಣಯದ ಕವಿತೆಯ ಆನಂದ ವಿಜಯ ಬೇಗೆಯ ಎನ್ನಡು ತಂದೆ ಬೆಸುಗೆಯ ಬೇಗೆಯ ಎನ್ನಡು ತಂದೆ ಎಂದೆಂದು ಹೀಗೆ ಜೊತೆಯಾಗಿರುವ ಮನದಾಸೆ ಆಯಿತೆ ಎಂದೆಂದು ಹೀಗೆ ಜೊತೆಯಾಗಿರುವ ಮನದಾಸೆ ಆಯಿತೆ ಕನಕ ಸುಂದರಿ ಶ್ರೀಹರಿ ಮನದಲ್ಲಿ ನೀನೆ ಮನೆ ಸಾಗರವ